ಓಕೆನಾ ಬಿಗ್ ಫೈನ ನಾಲ್ಕನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಮಹಿಳೆಯ ಜೀವ ತೆಗೆದಿದ್ದಾನೆ ಒಬ್ಬ ಫೇಕ್ ಡಾಕ್ಟರ್. ಎಂಥ ಕಾಯಿಲೆಗೆ ಚಿಕಿತ್ಸೆ ಕೊಡ್ತೀನಿ ಅಂತ ತೆಗಿತಾರೆ ಜೀವವನ್ನ, ಹುಷಾರಾಗಿರಿ. ದೇವನಹಳ್ಳಿಯಲ್ಲಿ ನಕಲಿ ವೈದ್ಯನಿಂದ ಹೋಯ್ತು ಮಹಿಳೆಯ ಪ್ರಾಣ. ಚಿಕಿತ್ಸೆ ಕೊಡಿಸ್ತೀನಿ ಅಂತ ಮನೆ ಬಳಿ ಬರುವವರ ಬಗ್ಗೆ ಎಚ್ಚರದಿಂದಿರಿ. ಎಂಥ ಕಾಯಿಲೆಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಜೀವವನ್ನೇ ತೆಗಿತಾರೆ, ಎಚ್ಚರದಿಂದಿರಿ. ದೇವನಹಳ್ಳಿಯಲ್ಲಿ ನಕಲಿ ವೈದ್ಯನಿಂದ ಮಹಿಳೆಯೊಬ್ಬರ ಪ್ರಾಣ ಹಾರಿ ಹೋಗಿದೆ. ಸೋರಿಯಾಸಿಸ್ ಕಾಯಿಲೆಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಫೇಕ್ ಡಾಕ್ಟರ್ ಮಲ್ಲೇಶ್ ಎಂಬಾತ ಅವರ ಮನೆಗೆ ಬಂದಿದ್ದ. ಇನ್ನು ಚಿಕಿತ್ಸೆ ಕೊಡೋ ನೆಪದಲ್ಲಿ ಹೈಡೋಸ್ ಕೊಟ್ಟಿದ್ದಾನೆ. ಆ ಹೈಡೋಸ್ ಈಗ 6 ಗಂಟೆಗಳ ನಂತರ ಪ್ರಜ್ಞೆ ಬರುತ್ತೆ ಅಂತ ಅವರ ಮನೆಯವರಿಗೆ ಸುಳ್ಳು ಹೇಳಿದ್ದಾರೆ. ಆದರೆ 6 ಗಂಟೆಗಳ ಕಾಲ ಆ ಮಹಿಳೆ ಎದ್ದೇಳಿರಲಿಲ್ಲ. ಎದ್ದೇಳದ ಕಾರಣಕ್ಕೆ ಅನುಮಾನಗೊಂಡ ಆ ಒಂದು ಕುಟುಂಬಸ್ಥರು ಬೇರೆ ವೈದ್ಯರ ಹತ್ತಿರ ಹೋಗಿದ್ದಾರೆ. ಆ ವೈದ್ಯರು ನಿಮ್ಮ ತಾಯಿ ಸತ್ಯವತಿ ತೀರಿದ್ದಾರೆ ಅಂತ ಕುಟುಂಬಸ್ಥರಿಗೆ ಹೇಳಿರುವಂಥದ್ದು. ದೇಹ ತಣ್ಣಗಾಗುತ್ತಿದ್ದಂತೆ ಮನೆಯಿಂದ ಡಾಕ್ಟರ್ ಮಲ್ಲೇಶ್ ಎಸ್ಕೇಪ್ ಆಗಿದ್ದಾರೆ. ಸತ್ಯವತಿ ತೀರಿ ಹೋಗಿದ್ದಾರೆ ಎಂದು ಆಸ್ಪತ್ರೆ ವೈದ್ಯರಿಂದ ದೃಢವಾಗಿರುವಂಥದ್ದು. ನಮ್ಮ ತಾಯಿಗಾದಂಥ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದಂತ ಮಕ್ಕಳು ಅಳಲನ್ನು ತೋಡಿಕೊಂಡಿರುವಂಥದ್ದು. ವಿಶ್ವನಾಥ್ಪುರ ಪೊಲೀಸರಿಂದ ಆರೋಪಿ ಮಲ್ಲೇಶ್ನನ್ನ ಈಗಾಗಲೇ ಬಂಧಿಸಲಾಗಿದೆ. ವಿಚಾರಣೆ ಕೂಡ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೃತಪಟ್ಟಂಥ ಸತ್ಯವತಿ ಅವರನ್ನು. ಡಾಕ್ಟರ್ ಮಲ್ಲೇಶ್ ಕೂಡ ಫೇಕ್ ಡಾಕ್ಟರ್ನ ಕೂಡ ನೀವು ಗಮನಿಸಬಹುದು. ಈತ ಚಿಕಿತ್ಸೆ ನೆಪದಲ್ಲಿ ಮನೆಗೆ ಬಂದು ಸತ್ಯವತಿ ಎಂಬುವರ ಜೀವವನ್ನೇ ತೆಗೆದಿದ್ದಾನೆ. ಜುಟ್ನಳ್ಳಿ ಇನ್ಸಿಡೆಂಟ್ ಬಂದ್ಬಿಟ್ಟು ಶನಿವಾರ ಆಗಿರೋದು. ತಾಯಿ ಸಾವಿಗೆ ಕಾರಣ ಅವ್ನ ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 12th ಬಂದಿದ್ದಾರೆ ಫ್ರೈಡೆ ಬಂದ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಡಿದ್ದಾರೆ. ಹಿಂಗೆ ನಿಮ್ಗೆ ಸೋರಿಯಾಸಿಸ್ ಇದೆಯಾ, ಏನ್ ಕತೆ, ಫಸ್ಟ್ ಜಮೀನ್ ಕೇಳ್ಕೊಂಡ್ ಬಂದಿದ್ದಾನೆ. ಅದಾದ್ಮೇಲೆ ನಮ್ ತಾಯಿಯವರು ಮನೆಗ್ ಬಂದವ್ರಿಗೆಲ್ಲ ಟೀ ಕೊಡ್ತಾರೆ. ಟೀ ಕೊಡುವಾಗ ಕೈನ ನೋಡಿದಾನೆ. ಈಗ ಸೋರಿಯಾಸಿಸ್ ಇದೆಯಾ ಅಂತೆಲ್ಲ ಕೇಳ್ಕೊಂಡಿದ್ದಾನೆ. ಕೇಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ಸ್ಯಾಟರ್ಡೆ ಬೆಳಗ್ಗೆನೆ ಕಾಲ್ ಮಾಡಿದ ನಮ್ ತಾಯಿಯವ್ರಿಗೆ. ಕಾಲ್ ಮಾಡ್ಬಿಟ್ಟು ನನ್ಗೂ ಕೂಡ ಕಾನ್ಫರೆನ್ಸ್ ಹಾಕಿದೆ ನಮ್ ತಾಯಿಯವರು. ಆಗ 3:34 ಹಂಗ್ ಬರ್ರಿ ಅಂತ ನಾನು ಹೇಳಿದ್ದೆ. 11ಗೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲ ನಾನು 3:34 ಹಂಗೆ ನಾವು ದೇವಸ್ಥಾನ ಪೂಜೆ ಮಾಡ್ತೀವಿ, ಪೂಜೆ ಮುಗಿಸ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ವಿ. ಸೊ ಇವಾಗ ಯಾವ್ದೇ ಒಂದ್ ಡಾಕ್ಟರ್ ಇಂಜೆಕ್ಷನ್ ಕೊಡ್ಬೇಕಂತೂ ಅವ್ರ ಬ್ಲಡ್ ಚೆಕ್ಅಪ್ ಮಾಡಿ, ಅವ್ರ ಬಾಡಿ ಕಂಡೀಷನ್ ನೋಡಿ, ಮತ್ತೆ ಅವ್ರ ಪೇಷಂಟ್ ಜೊತೆ ಯಾರು ಇರ್ತಾರೆ ಅವ್ರನ್ನ ಇರಿಸ್ಕೊಂಡು ಅವ್ರ ಒಪಿನಿಯನ್ ತಗೊಂಡು ಏನೇ ಒಂದು ಸ್ಟೆಪ್ ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಇವರು ಆತರ ಮಾಡಿಲ್ಲ. ಈ ತರ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದೇವನಹಳ್ಳಿಯಿಂದ ಮಹೇಶ್ ಯಾರಿತ ಫೇಕ್ ಡಾಕ್ಟರ್, ಏನಿದು ಪ್ರಕರಣ, ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಸರ್, ಏನು ಯಮಸ್ವರೂಪಿ ಆಗಿ ಬಂದಂತ ವೈದ್ಯ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಒಂದು ಅಮಾಯಕ ಮಹಿಳೆಯ ಜೀವನ ಪಡೆದುಕೊಂಡಿರುವಂತ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜುಟ್ಟನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಮೊದಲಿಗೆ ಈ ವ್ಯಕ್ತಿ ಏನು ಬೇರೆ ವ್ಯಕ್ತಿಯಿಂದ ಏನ್ ಸತ್ಯವತಿ ಮೃತಪಟ್ಟ ಸತ್ಯವತಿ ಏನಿದ್ದಾರೆ ಅವ್ರಿಗೆ ಸೋರಿಯಾಸಿಸ್ ಕಾಯಿಲೆ ಇದೆ ಅಂತ ಹೇಳಿ ಮೊದಲೇ ಮಾಹಿತಿಯನ್ನ ಪಡೆದುಕೊಂಡು ಆ ಗ್ರಾಮಕ್ಕೆ ಬಂದು ಅವರ ಮನೆಯಲ್ಲಿ ಭೇಟಿಯಾಗಿ ಏನು ಜಮೀನು ಕೇಳೋ ನೆಪದಲ್ಲಿ ಆ ಮನೆಗೆ ಎಂಟ್ರಿ ಕೊಟ್ಟಂತ ಡೆವಿಲ್ ಡಾಕ್ಟರ್ ಈಗ ಅಮಾಯಕ ಜೀವವನ್ನ ಬಲಿ ಪಡೆದಿರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಮಲ್ಲೇಶ್ ಅವರನ್ನ ಈಗಾಗಲೇ ವಿಶ್ವನಾಥ್ಪುರ ಪೊಲೀಸ್ ಠಾಣೆಯವರು ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಮನೆಗೆ ಬಂದಂತ ಮಲ್ಲೇಶ್ ಅಂದ್ರೆ ಡಾಕ್ಟರ್ ಏನಿದ್ದಾರೆ ಅವರು ಟೀ ಕೊಡೋ ಟೈಮ್ ಅಲ್ಲಿ ಏನು ಕೈಯಲ್ಲಿರುವಂತಹ ಸೋರಿಯಾಸಿಸ್ ಅನ್ನ ಗಮನಿಸಿದ ಡಾಕ್ಟರ್ ಏನಿದ್ದಾರೆ ಈ ಕಾಯಿಲೆಗೆ ನಾನು ಚಿಕಿತ್ಸೆ ಕೊಡ್ತೀನಿ, ಈಗಾಗಲೇ ಈ ಕಾಯಿಲೆಯಿಂದ ನನ್ನ ಬಳಿ ಏನು ರೋಗಿಗಳಿದ್ದಾರೆ ಅವ್ರಿಗೆಲ್ಲ ಮೇಲೂ ಕೂಡ ಮಾಡಿದ್ದೀನಿ, ಈಗ ನೀವು ಸಹ ನನ್ನ ಬಳಿ ಚಿಕಿತ್ಸೆನ ಪಡ್ಕೊಂಡು ಈ ಕಾಯಿಲೆ ಮೇಲ್ ಮಾಡ್ತೀನಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡ್ತಾರೆ. ಈ ಆಶ್ವಾಸನೆ ಕೊಟ್ಟ ನಂತರ